जिया श्री रेणुकाचार्यः शिवाचार्य शिखामणिः यो वीरशैव सिद्धान्तं स्थापयामास भूतले दीपवू निन्नदे ಗಾಳಿಯೂ ನಿನ್ನದೇ ಆರದಿರಲಿ ಬೆಳಕು ಆರದಿರಲಿ ಬೆಳಕು ಹಡಗು ನಿನ್ನದೇ ಹೊಡಲು ನಿನ್ನದೇ ಮುಳುಗದಿರಲಿ ಬದುಕು ಮುಳುಗದಿರಲಿ ಬದುಕು श्रीमद् ब्रह्मापुरी खासा शाखा मडली संस्थान मठदल्ली संयोजिसिದಂತ कार्तिक दीपोत्सव धर्म समाರಂಭದ ಅಂಗವಾಗಿ ಸಂಘಟಿಸಿರುವಂತ ಜನಜಾಗೃತಿ ಧರ್ಮ ಸಮಾರಂಭದ ರೂವಾರಿಗಳಾಗಿ ತಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿದಂಥ ಮಡಲಿ ಸಂಸ್ಥಾನ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರೇ, ಸಮಾರಂಭದ ನೇತೃತ್ವ ವಹಿಸಿದಂಥ ಯಡಿಯೂರು ಕ್ಷೇತ್ರದ ಶ್ರೀ ಶಟಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮಿಗಳವರೇ, ಸಮ್ಮುಖವನ್ನು ವಹಿಸಿದಂಥ ಬಂಕಾಪುರ ಅರಳಲೆ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳನ್ನು ಮೊದಲುಗೊಂಡು ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜೆಯವರೇ, ಶ್ರೀ ಈಶ್ವರಪ್ಪನವರನ್ನು ಮೊದಲು ಮಾಡಿ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸಂಗೀತ ಸೇವೆಯನ್ನು ಸಲ್ಲಿಸಿದಂಥ ಜಂಬಲದಿನ್ನಿ ಸುರೇಶ್ ಗವಾಯಿಗಳವರೇ, ಶಿವಮೊಗ್ಗದ ಶ್ರೀಮತಿ ನಾಗರತ್ನಮ್ಮ ಚಂದ್ರಶೇಖರಯ್ಯನವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ರಿಪ್ಪನ್ಪೇಟೆಯ ಪ್ರಶಾಂತ್ ಅವರೇ, ಸುಂದರವಾದಂಥ ಭರತನಾಟ್ಯ ಮಾಡಿದಂಥ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯ ಉಭಯ ಬಾಲಿಕೆಯರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯನಿಮಿತ್ತದಿಂದ ನಿರ್ಗಮಿಸಿದಂಥ ರಾಜಕೀಯ ಧೋರಣರೇ, ಈ ಅಪೂರ್ವ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವಂಥ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಶುದ್ಧ ಚತುರ್ದಶಿಯ ಶುಭ ದಿನದಲ್ಲಿ ಮಡಲಿ ಸಂಸ್ಥಾನ ಮಠದಲ್ಲಿ ಕಾರ್ತಿಕ ಧರ್ಮ ದೀಪೋತ್ಸವ ಸಮಾರಂಭ ಸರ್ವಾಂಗ ಸುಂದರವಾಗಿ ಸಾಗಿಕೊಂಡು ಬಂದಿದೆ. ಈ ಧರ್ಮ ಸಂಗಮದಲ್ಲಿ
ಬಹಳಷ್ಟು ಜನ ಗಣ್ಯರು, ಅಭಿಮಾನಿಗಳು ತಮ್ಮ ಒಡಲ ನುಡಿಗಳನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಆಗಮಿಸಿದಂಥ ನಮ್ಮೆಲ್ಲ ಮಠಗಳ ಶ್ರೀಗಳವರು ಬದುಕಿ ಬಾಳುವಂಥ ಮಾನವ ಜನಾಂಗಕ್ಕೆ ಯಾವುದರ ಅವಶ್ಯಕತೆ ಇದೆ ಆ ವಿಚಾರದಲ್ಲಿ ತಮ್ಮೆಲ್ಲರಿಗೆ ತಮ್ಮ ಬೋಧಾಮೃತವನ್ನು ನೀಡಿ ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿದ್ದಾರೆ. ಜಗದಳು ಕೊನೆಯ ಈ ಹಂತದಲ್ಲಿ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಇಚ್ಛೆಯನ್ನು ಪಡೋದಿಲ್ಲ. ಕೇವಲ ಸಾಂಕೇತಿಕವಾಗಿ ಒಂದು ಸಂದೇಶ ರೂಪದಲ್ಲಿ ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಇಚ್ಛಾಪಡ್ತಾ ಇದೆ. ಈ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಎಲ್ಲರಿಗೂ ತಿಳಿದಿರುವಂಥದ್ದೇ ಆಗಿದೆ. ಬಹುಶಃ ಈ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ ಮತ್ತು ಆಧ್ಯಾತ್ಮ ಮಾನವ ಜೀವನದ ಉಸಿರು ಅಂತ ತಿಳ್ಕೊಂಡು ನಾವೆಲ್ಲ ಬಾಳಿ ಬದುಕ್ತಾ ಇದ್ದೇವೆ. ಇಂಥ ಆದರ್ಶ ನಾಡಿನಲ್ಲಿ ಹಲವಾರು ಧರ್ಮಗಳು, ಪರಂಪರೆಗಳು ಬೆಳೆದುಕೊಂಡು ಬಂದಿದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ವೀರಶೈವ ಧರ್ಮ ಅತ್ಯಂತ ಪ್ರಾಚೀನವಾದಂಥ ಧರ್ಮ ಆಗಿದ್ದು ಸಕಲ ಜೀವಾತ್ಮರಿಗೆ ಸದಾಕಾಲ ಒಳಿತನ್ನೇ ಬಯಸುವಂಥ ನಿಟ್ಟಿನಲ್ಲಿ ಹಿಂದೂ ಕಾರ್ಯ ಮಾಡಿದೆ, ಹಿಂದೂ ಮಾಡ್ತಾ ಇದೆ, ಮುಂದೂ ಕೂಡ ಭವಿಷ್ಯತ್ತಿನಲ್ಲಿ ಆ ಪವಿತ್ರ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾವೆ. ವೀರಶೈವ ಧರ್ಮಕ್ಕೆ ಪಂಚಪೀಠಗಳು ಬಹಳ ಪ್ರಾಚೀನ ರಾಷ್ಟ್ರೀಯ ಗುರುಪೀಠಗಳಾಗಿದ್ದು, ಯಾವುದೋ ಒಂದು ವರ್ಗ, ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಷ್ಟೇ ಅಲ್ಲ, ಈ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಅನ್ವಯವಾಗುವಂಥ ಶಾಂತಿ ಸಾಮರಸ್ಯದ ಸಂದೇಶವನ್ನು ಕೊಡುವುದನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ. ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಭುವಿಗೆ ಅವತರಿಸಿ ಬರುವಾಗ ಸಾಕ್ಷಾತ್ ಪರಮಾತ್ಮ ಒಂದು ಮಾತು ಹೇಳಿದ ಮಾತು ಯಾವುದಂದ್ರೆ, ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಷಾಂ ಹಿತಕಾರಕಂ. ನನ್ನ ಪರವಾದಂಥ ಶಿವಾದ್ವೈತ ಸಿದ್ಧಾಂತವನ್ನು, ವೇದ ವೇದಾಂತ ಸಮ್ಮತವಾದಂಥ ಸಿದ್ಧಾಂತವನ್ನು ಯಾವುದೋ ಒಂದು ವರ್ಗದ, ಯಾವುದೋ ಒಂದು ಜನಸಮುದಾಯದ ಹಿತಕ್ಕಾಗಿ ಅಲ್ಲ, ಈ ಭೂಮಿ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಅನ್ವಯವಾಗುವಂಥ ಸರ್ವೋತ್ಕೃಷ್ಟ ವೀರಶೈವ ಮತ ಸಿದ್ಧಾಂತವನ್ನು ಭೂಮಂಡಲದಲ್ಲಿ ಸ್ಥಾಪಿಸಿ ಜಗದೋದ್ಧಾರ ಕಾರ್ಯವನ್ನು ಮಾಡಲಿಕ್ಕೆ ಶುಭವನ್ನು ಪರಮಾತ್ಮ ಮಾಡಿದ. ಆ ಪರಶಿವನ ಆದೇಶದಂತೆ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಭುವಿಯಲ್ಲಿ ಕೊಲ್ಲಿಪಾಕಿ ಸೋಮೇಶ್ವರಾದಿ ಮಹಾಲಿಂಗದಿಂದ ಅವತರಿಸಿ
ಅಗಸ್ತ್ಯ, ದಧೀಚಿ, ವ್ಯಾಸ, ಸಾನಂದ, ದುರ್ವಾಸ ಮಹರ್ಷಿಗಳಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡುವುದರ ಮೂಲಕ ಅಸ್ಪೃಶ್ಯರ ಉದ್ಧಾರವನ್ನು ಮೊಟ್ಟ ಮೊದಲಿಗೆ ಮಾಡಿದಂಥ ಕೀರ್ತಿ ಈ ಗುರು ಪರಂಪರೆಗೆ ಸಲ್ತಾ ಇದೆ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯವನ್ನು ಮೊಟ್ಟ ಮೊದಲಿಗೆ ತಂದುಕೊಟ್ಟಂಥ ಕೀರ್ತಿ ಶ್ರೇಯಸ್ಸು ವೀರಶೈವ ಧರ್ಮಕ್ಕೆ, ಆಚಾರ್ಯ ಪರಂಪರೆಗೆ ಆ ಗೌರವ ಸಲ್ತಾ ಇದೆ ಅನ್ನೋದನ್ನು ಮರೆಯುವಂತಿಲ್ಲ. ಈ ಧರ್ಮದಲ್ಲಿ ಶಿವ ಮತ್ತು ಶಕ್ತಿಯ ಒಂದು ಸಮ್ಮಿಳನದಿಂದ ಈ ಜಗತ್ತು ನಿರ್ಮಾಣಗೊಂಡಿದೆ. ಅದಕ್ಕಾಗಿಯೇ ವೀರಶೈವ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ವೀರಶೈವ ಧರ್ಮದಲ್ಲಿರುವಂಥ ಆಧ್ಯಾತ್ಮದ ಸಂಪತ್ತು ಬೆಟ್ಟದಷ್ಟಿದೆ. ಆದರೆ ಆ ಸಂಪತ್ತನ್ನು ಸರಿಯಾಗಿ ತಿಳಿದುಕೊಂಡದ್ದನ್ನು ಆಚರಣೆಯಲ್ಲಿ ತಂದು ನಡೆಯುವಂಥವರ ಸಂಖ್ಯೆ ಬಹಳಷ್ಟು ಕಡಿಮೆ ಅಂದರೆ ತಪ್ಪಾಗಲಾರದು. ಇವತ್ತು ವೀರಶೈವ ಧರ್ಮದ ಸೈದ್ಧಾಂತಿಕ ವಿಚಾರಗಳು ಗೊತ್ತಿಲ್ಲದೆ ಇರುವುದರಿಂದ ಹಲವಾರು ಜನರು ಕವಲು ದಾರಿಯಲ್ಲಿ ಒಡಕಿನತ್ತ ನಡೆದಿರುವಂಥದ್ದು ನೋವಿನ ಸಂಗತಿ. ಸಕಲ ಜೀವಾತ್ಮರಿಗೆ ಸದಾವಕಾಲ ಒಳಿತನ್ನೇ ಬಯಸಿದ ಹೊರತು ಕೇಡನ್ನು ಯಾರಿಗೂ ಕೂಡ ಬಯಸಿದ ಧರ್ಮ ಇದಲ್ಲ. ಎಲ್ಲ ವರ್ಗದ, ಎಲ್ಲ ಸಮುದಾಯದ ಜನರ ಹಿತವನ್ನು ಕಾಪಾಡಿಕೊಂಡು ಭಕ್ತ ಸಂಕುಲಕ್ಕೆ ಸಂಸ್ಕಾರ ಮತ್ತು ಸದ್ವಿಚಾರಗಳನ್ನು ಮನವರಿಕೆ ಮಾಡಿಕೊಂಡು ಬಂದದ್ದು ನಮ್ಮ ನಿಮ್ಮೆಲ್ಲರಿಗೆ, ಇತಿಹಾಸವನ್ನು ಅರಿತಂಥವರಿಗೆ ಇದೆಲ್ಲವೂ ಕೂಡ ಅರ್ಥವಾಗ್ತಾ ಇದೆ. ಇತಿಹಾಸವನ್ನು ಅರಿಯಲಾರದವರು, ಶಾಸ್ತ್ರ ಸಿದ್ಧಾಂತಗಳನ್ನು ಅರಿಯಲಾರದ ಕೆಲವು ಜನ ಅಲ್ಲ ಸಲ್ಲದ ಮಾತುಗಳನ್ನು ಏನಾದರೂ ಆಡಿದರೆ ಆ ಧರ್ಮ, ಸಂಸ್ಕೃತಿಗೆ ಯಾವುದೇ ಆತಂಕ ಉಂಟಾಗುವುದಿಲ್ಲ ಅನ್ನುವುದನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿದೆ. ಈಗಾಗಲೇ ನಮ್ಮೆಲ್ಲ ಶ್ರೀಗಳು ಮಾತನಾಡಿದಂತೆ ಕಾರ್ತಿಕ ಮಾಸ ಇದು ಬೆಳಕಿನ ಹಬ್ಬ. ಹೊರಗಿರುವಂಥ ಕತ್ತಲೆಯನ್ನು ಕಳೀಲಿಕ್ಕೆ ನಾವು ದೀಪ ಹಚ್ತೇವೆ. ಹಚ್ಚಿದಂಥ ದೀಪ ಕೆಲವು ಹೊತ್ತು, ಕೆಲವು ಸಮಯ ಉರಿಬೋದು. ಆದರೆ ಶಾಶ್ವತವಾಗಿ ಜ್ಞಾನದ ದೀಪವನ್ನು ಹಚ್ಚಿದರೆ ಮನುಷ್ಯನ ಮನಸ್ಸಿನಲ್ಲಿರುವಂಥ ಅಜ್ಞಾನ ದೂರವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೀಪ ಜ್ಞಾನದ ಸಂಕೇತ ಅಂಥೇಳಿ ಪೂರ್ವಜರು ಹೇಳ್ತಾ ಇದ್ದಾರೆ. ಇವತ್ತು ಅಂಥ ಜ್ಞಾನ ನಾವು ಪಡಿಬೇಕಾದ್ರೆ, ನಮ್ಮ ಅರಿವಿನ ಕಣ್ಣು ತೆರೆಸಬೇಕಾದ್ರೆ ನಮ್ಮ ಧರ್ಮ ಸಂಸ್ಕೃತಿಯ ಅರಿವು ಮತ್ತು ಅದನ್ನು ತಿಳಿಸಿಕೊಡುವಂಥ ಶ್ರೀ ಗುರುವಿಗೆ ನಾವು ಮೊರೆಯನ್ನು ಹೊಕ್ಕಾಗ ಮಾತ್ರ ಸಾಧ್ಯವಾಗ್ತಾ ಇದೆ ಹೊರತು ಇಲ್ಲದಿದ್ದರೆ ಸಾಧ್ಯವಾಗುವುದಿಲ್ಲ. ಕತ್ತಲೆಯನ್ನು ಕಳೆಯಲಿಕ್ಕೆ ಹೊರಟಂಥ ಮನುಷ್ಯ ತನ್ನೊಳಗಿರುವಂಥ ಕತ್ತಲೆಯನ್ನು ಕಳೆದುಕೊಳ್ಳಲಿಕ್ಕೆ
ಮನಸ್ಸು ಮಾಡ್ತಾ ಇಲ್ಲ. ಇವತ್ತು ಒಳಗಿರುವಂಥ ಅಜ್ಞಾನ ಅನ್ನುವಂಥ ಕತ್ತಲೆಯನ್ನು ಕಳೆಯುವಂಥ ಸಮರ್ಥ ಶಕ್ತಿ ಗುರುವಿಗಿದೆ ಹೊರತು ಬೇರೆ ಯಾರಿಗೂ ಕೂಡ ಅದು ಇಲ್ಲ ಅನ್ನುವುದನ್ನು ಶಾಸ್ತ್ರ ಸಿದ್ಧಾಂತಗಳು ಹೇಳ್ತಾವೆ. ಜ್ಯೋತಿ ಬೆಳಗ್ತಾ ಇದೆ, ಉರಿಯೋದಿಲ್ಲ. ಆದರೆ ಮನುಷ್ಯ ಬೆಳಗುತ್ತಿಲ್ಲ, ಉರಿತಾ ಇದ್ದಾನೆ. ಇದೊಂದು ನಾಣ್ಣುಡಿ ಅಂಥ ಮಾತಿದು. ಬಹುಶಃ ಜ್ಯೋತಿ ನಮಗೆ ಬೆಳಕನ್ನು ಕೊಡ್ತಾ ಇದೆ. ದೀಪದಲ್ಲಿ ಬೆಳಕು ಇದೆ, ಬೆಂಕಿನೂ ಇದೆ. ಬಹುಶಃ ದೀಪದಿಂದ ಜೀವನದ ವಿಕಾಸವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮತ್ತು ಕತ್ತಲೆಯಿಂದ ಅಜ್ಞಾನದಿಂದ ಜೀವನದ ಸರ್ವನಾಶ ಆಗ್ತಾ ಇದೆ ಅನ್ನೋದನ್ನು ಸೂಚ್ಯವಾಗಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಅವರು ಹೇಳಿದರು, ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿ ಹಚ್ಚಬೇಡ. ಆರಿಸುವುದಾದರೆ ಬೆಂಕಿ ಆರಿಸು, ದೀಪವನ್ನು ಆರಿಸಬೇಡಿ ಅನ್ನುವಂಥ ನೀತಿಯ ಮೌಲ್ಯದ ಮಾತನ್ನು ತಮ್ಮ ಒಂದು ಮಾತಿನಲ್ಲಿ ಪ್ರಸ್ತಾವನೆ ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಇವತ್ತು ಬೆಂಕಿಯಲ್ಲಿ ಬೆಳಕು ಮತ್ತು ನಾಶ ಮಾಡುವಂಥ ಶಕ್ತಿ ಎರಡೂ ಇದೆ. ಆದರೆ ಯಾವುದನ್ನು ನಾವು ಮಾಡೋದರಿಂದ ಮನುಕುಲದ ಹಿತ ಇದೆ ಅನ್ನುವುದನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ದಾರಿಯಲ್ಲಿ ನಡೆಯಬೇಕಲ್ಲದೆ ಕೌಲು ದಾರಿಯಲ್ಲಿ ಹೋಗಿ ಕಲುಷಿತವಾದಂಥ ವಾತಾವರಣ ನಿರ್ಮಾಣ ಮಾಡಿದರೆ ಮನುಕುಲದ ವಿನಾಶ ನಿಶ್ಚಿತವಾದದ್ದು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದಂಥ ಆರ್ಗ ಜ್ಞಾನೇಂದ್ರ ಅವರು ತಮ್ಮ ಮಾತಿನಲ್ಲಿ ಇವತ್ತಿನ ಆಧುನಿಕ ಕಾಲದಲ್ಲಿ ವೈಚಾರಿಕತೆಯ ಪ್ರಪಂಚದಲ್ಲಿ ಇವತ್ತು ಏನೇನು ಅವಾಂತರಗಳು ನಡೀತಾ ಇದೆ, ಧರ್ಮ ಸಂಸ್ಕೃತಿಯ ಮೇಲೆ ಎಷ್ಟೊಂದು ದಬ್ಬಾಳಿಕೆ ನಡೀತಾ ಇದೆ ಅನ್ನೋದನ್ನು ನೊಂದ ಮನಸ್ಸಿನಿಂದ ಅವರು ಹೇಳಿದರು. ಇವತ್ತು ಯಾವುದೇ ಧರ್ಮ ಇರ್ಬೋದು, ಆ ಧರ್ಮ ಬದುಕಿ ಬಾಳುವಂಥ ಮನುಷ್ಯನಿಗೆ ಶಾಂತಿ ಮತ್ತು ಸಾಮರಸ್ಯವನ್ನು ಹೇಳುವಂಥದ್ದಾಗಿರಬೇಕೇ ಹೊರತು ಪರಸ್ಪರ ದ್ವೇಷ ಅಸೂಯೆ ಉಂಟು ಮಾಡಲಿಕ್ಕೆ ಯಾವುದೇ ಧರ್ಮ ಕೆಲಸವನ್ನು ಮಾಡಬಾರದು. ಆದರೆ ಇವತ್ತು ಧರ್ಮದ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಪ್ರಾಂತ್ಯ ಹೆಸರಿನಲ್ಲಿ ನಡೆಯಬಾರದಂಥ ಅನೇಕ ದುರ್ಘಟನೆಗಳು ನಡೀತಾ ಇದ್ದಾವೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಮನುಷ್ಯನಲ್ಲಿರುವಂಥ ಸ್ವಾರ್ಥ ಮತ್ತು ಸಂಕುಚಿತ ಮನೋಭಾವನೆಗಳೇ ಕಾರಣ ಹೊರತು ಬೇರೇನೂ ಕೂಡ ಅಲ್ಲ. ಅದಕ್ಕಾಗಿ ವೀರಶೈವ ಧರ್ಮದ ಪಂಚಪೀಠಗಳು, ಅದರಲ್ಲಿಯೂ ಕೂಡ ವಿಶೇಷವಾಗಿ ಶ್ರೀಮದ್ ರಂಭಾಪುರಿ ಧರ್ಮಪೀಠದ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಸಾರ್ವಕಾಲಿಕ ಸತ್ಯವನ್ನು ಉದ್ಘೋಷಣೆಯನ್ನು ಮಾಡಿದರು. ಅದೇ ತೆರನಾಗಿ ಪ್ರಸ್ತುತ ಜಗದ್ಗುರುಗಳು ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವಂಥ ಸಾರ್ವಕಾಲಿಕ ಸತ್ಯದ ಮತ್ತೊಂದು ಮಾತನ್ನು ಹೇಳಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಧರ್ಮ,
ಅರ್ಥ, ಕಾಮ ಮತ್ತು ಮೋಕ್ಷ ಅನ್ನುವಂಥ ಚತುರ್ವಿಧ ಪುರುಷಾರ್ಥಗಳನ್ನು ಸಂಪಾದಿಸಿಕೊಳ್ಬೇಕು. ಈ ನಾಲ್ಕನ್ನು ಸಂಪಾದಿಸಿಕೊಳ್ಳದೇ ಇದ್ದರೂ ಕೂಡ ಈ ನಾಲ್ಕರಲ್ಲಿ ಒಂದನ್ನಾದರೂ ನಾವು ಸಂಪಾದಿಸಿಕೊಳ್ಳದೇ ಇದ್ದರೆ ಈ ಅಮೂಲ್ಯವಾದಂಥ ಜೀವನ ನಿರರ್ಥಕ ಅನ್ನುವಂಥ ಎಚ್ಚರಿಕೆಯನ್ನು ಜಗದ್ಗುರು ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಹೇಳ್ತಾ ಇದ್ದಾರೆ, ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತಿ ದೇವೇಶಾಂ ತೇಷಾಂ ಆತ್ಮ ನಿರರ್ಥಕಮ್ಮನ್. ಈ ಮಾನವ ಜನ್ಮ ಹುಟ್ಟಿ ಬಂದಿದ್ದು ಸುಮ್ಮನೆ ಹುಟ್ಟಿ ಬಂದಿಲ್ಲ. ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದಂಥ ಪುಣ್ಯದ ಬುದ್ಧಿಯನ್ನು ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯವಾದಂಥ ಜೀವನ ಪಡೆದಿದೆ. ಈ ಹಿರಿದಾದಂಥ ಮಾನವ ಜನ್ಮದಲ್ಲಿ ಬಂದು ಒಂದಿಷ್ಟಾದರೂ ಶಿವಜ್ಞಾನವನ್ನು ಪಡೆಯದೇ ಇದ್ದರೆ, ಗುರು ಕಾರುಣ್ಯವನ್ನು ಪಡೆಯದೇ ಇದ್ದರೆ ನಮ್ಮೆಲ್ಲರ ಜೀವನ ನಿರರ್ಥಕವಾಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಪೂರ್ವದ ಆಚಾರ್ಯರಾಗಲಿ ಅನೇಕ ಶರಣ ಸಂತರಾಗಲಿ ಆಯಾ ಕಾಲಘಟ್ಟಗಳಲ್ಲಿ ಬದುಕಿ ಬಾಳುವಂಥ ಜನಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಆದರೂ ಜನ ನಿದ್ದೆಯಲ್ಲಿ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದಾನೆ ಹೊರತು ಸರಿಯಾದಂಥ ಸನ್ಮಾರ್ಗದಲ್ಲಿ ನಡೆಯುವಂಥವರ ಸಂಖ್ಯೆ ಬಹಳಷ್ಟು ವಿರಳವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಧರ್ಮ ಸಿದ್ಧಾಂತಗಳ ಅರಿವು, ಪೂರ್ವಾಚಾರ್ಯರು ಕೊಟ್ಟು ಹೋದಂಥ ತತ್ವ ಸಂದೇಶಗಳ ಪರಿಪಾಲನೆ, ಶರಣರು ತೋರಿದಂಥ ಜೀವನ ಮಾರ್ಗದ ಸರಳ ವಿಚಾರ ಚಿಂತನೆಗಳು ನಮ್ಮೆಲ್ಲರ ಬಾಳ ಬದುಕಿನ ಶ್ರೇಯಸ್ಸಿಗೆ ಅವು ಭದ್ರವಾದಂಥ ಅಡಿಪಾಯ ಆಗಿವೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಚಿತೆ ಅಂದರೆ ಬೆಂಕಿ ನಿರ್ಜೀವವಾದಂಥ ವಸ್ತುಗಳನ್ನು ನಿರ್ದಾಕ್ಷಿಣ್ಯವಾಗಿ ಸುಟ್ಟು ಹಾಕ್ತಾ ಇದೆ. ಆದರೆ ಚಿಂತೆ ಅನ್ನುವಂಥದ್ದು ಸಜೀವ ವಸ್ತುಗಳನ್ನು ನಾಶ ಮಾಡ್ತಾ ಇರುವಂಥ ಅನೇಕ ಸಂದರ್ಭಗಳನ್ನು ನಾವು ಕಾಣ್ತೇವೆ. ಚಿಂತನೆಗೊಂಡಾಗ ನಿಜವಾಗಲೂ ಮನುಷ್ಯನ ಜೀವನದಲ್ಲಿ ಶ್ರೇಯಸ್ಸನ್ನು, ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಚಾರಿತ್ರಿಕ ಹಿನ್ನೆಲೆ ಬೆಳೆದುಕೊಂಡು ಬಂದಂಥ ಪರಂಪರೆ ನಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಮನುಷ್ಯನಲ್ಲಿ ಬಹಳಷ್ಟು ಬುದ್ಧಿಶಕ್ತಿ ಬೆಳೀತಾ ಇದೆ. ಆದರೆ ಯಥಾರ್ಥವಾದಂಥ ಅರಿವು ಆತನಲ್ಲಿ ಮೂಡದೇ ಇರುವ ಕಾರಣ ತನ್ನ ಬಾಳ ಬದುಕಿನಲ್ಲಿ ಅಶಾಂತಿಯ, ಅತೃಪ್ತಿಯ ಮಡಿಲಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಮನುಷ್ಯನಲ್ಲಿ ಎಷ್ಟಾದರೂ ವೈಚಾರಿಕ ಮನೋಭಾವನೆಗಳು ಬೆಳೆದು ಬರಲಿ, ಆದರೆ ಮನುಷ್ಯನಲ್ಲಿ ನಾಸ್ತಿಕ ಮನೋಭಾವನೆಗಳು ಬೆಳೆದುಕೊಂಡು ಬರಲಿಕ್ಕೆ ಯಾರೂ ಕೂಡ ಅವಕಾಶವನ್ನು ಕೊಡಬಾರದು. ನಮ್ಮ ಪೂರ್ವಜ ಹಿರಿಯರು ನಮ್ಮ ಧರ್ಮ ಸಂಸ್ಕೃತಿಯ ಪರಿಪಾಲನೆಯನ್ನು ಮಾಡಿ ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಇಂದಿನ ಪೀಳಿಗೆ, ಮುಂದಿನ ಭವಿಷ್ಯತ್ತಿನ ಪೀಳಿಗೆ ಆ ಆದರ್ಶ ದಾರಿಯಲ್ಲಿ ನಡೆದಾಗ ಮಾನವನ ಬದುಕಿಗೆ ಸುಖ ಶಾಂತಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ನಮ್ಮೆಲ್ಲ ಮಕ್ಕಳು ಇವತ್ತು ಹೆಚ್ಚು ಹೆಚ್ಚು ವಿದ್ಯಾವಂತರು ಆಗ್ತಾ ಇದ್ದಾರೆ.
ಆ ವಿದ್ಯೆ ಜೊತೆಗೆ ಒಂದಿಷ್ಟಾದರೂ ಅವರಿಗೆ ಸಂಸ್ಕಾರ ಕೊಡುವಂಥ ಉತ್ತಮ ಭಾವನೆಗಳನ್ನು ಬೆಳೆಸುವಂಥ ಕೆಲಸ ಹೆತ್ತ ತಂದೆ ತಾಯಿಗಳು, ಸಮಾಜದ ಗಣ್ಯರು ಮಾಡಿಕೊಂಡು ಬರುವಂಥ ಅಗತ್ಯತೆ ಹಿಂದೆಂದಿಗಿಂತ ಇವತ್ತು ಭಾಳಷ್ಟು ಮುಖ್ಯವಾಗಿದೆ. ಇವತ್ತು ಎಷ್ಟೋ ಜನ ಮಕ್ಕಳು ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಕೊನೆಯ ಹಂತದಲ್ಲಿ ನಿರ್ಲಕ್ಷ್ಯ ಮಾಡುವಂಥ ಮಕ್ಕಳನ್ನು ಕಾಣ್ತೇವೆ. ಆದರೆ ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳ ಅಹಿತವನ್ನು ಯಾವತ್ತೂ ಕೂಡ ಬಯಸೋದಿಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ಏನೇ ನೋವುಗಳಿರಲಿ, ಅವೆಲ್ಲವುಗಳನ್ನು ಸಹಿಸಿಕೊಂಡು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಏನು ತ್ಯಾಗ ಮಾಡಬೇಕು, ಏನು ಅವರನ್ನು ಪ್ರೋತ್ಸಾಹಿಸಬೇಕು, ಆ ಕೆಲಸವನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಹೆತ್ತ ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ಸರಿಯಾಗಿ ನೋಡಿಕೊಳ್ಳದ, ಹೊಟ್ಟೆ ತುಂಬ ಅನ್ನ ಕೊಡದಂಥ, ಮೈ ತುಂಬ ಬಟ್ಟೆ ಕೊಡದಂಥ ಮಕ್ಕಳು ಇವತ್ತಿನ ಕಾಲದಲ್ಲಿ ಇರುವುದನ್ನು ನೋಡಿದರೆ ಭಾಳಷ್ಟು ವಿಷಾದ ಅನ್ನಿಸ್ತಾ ಇದೆ. ಆದರೆ ಆ ಹೆತ್ತ ತಂದೆ ತಾಯಿಗಳನ್ನು ಜೀವನ ಪರ್ಯಂತರ ತಮ್ಮೊಡನೆ ಇದ್ದು ಅವರನ್ನು ಸಾಕಿ ಸಲಹಿದರೆ ಅದರಂಥ ಬಹುದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಹೆತ್ತ ತಂದೆ ತಾಯಿಗಳಾಗಲಿ, ಮಾರ್ಗದರ್ಶನ ನೀಡಿದಂಥ ಗುರು ಆಗಲಿ ದೇವರಿಗೆ ಸಮಾನ ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಭಾರತೀಯ ಸಂಸ್ಕೃತಿ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದೆ. ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ದೇವರು, ಜೀವನದ ವಿಕಾಸಕ್ಕೆ ಆಧ್ಯಾತ್ಮ ಅರಿವನ್ನು ನೀಡಿದಂಥ ಗುರು ದೇವರಿಗೆ ಸಮಾನ ಅಂತೇಳಿದು ಪರಿಪಾಲಿಸಿಕೊಂಡು ಬಂದಂಥ ನಾಡು ನಮ್ಮ ಭಾರತ ಪುಣ್ಯ ನಾಡು. ಈ ನಾಡಿನಲ್ಲಿ ಹುಟ್ಟಿದಂಥ ನಾವು ನಮ್ಮ ಆದರ್ಶಗಳನ್ನು ಮರೆಯದೆ ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಬರುವುದಕ್ಕಾಗಿ ಪೀಠ ಮಠಗಳಲ್ಲಾಗಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಾಗಲಿ, ಅನೇಕ ಪ್ರಸಿದ್ಧ ಮಂದಿರಗಳಲ್ಲಾಗಲಿ ಇಂಥ ಅನೇಕ ಧಾರ್ಮಿಕ ಆಧ್ಯಾತ್ಮಿಕ ಪ್ರವಚನಗಳು ಎಲ್ಲ ಕಡೆ ನಡೆದುಕೊಂಡು ಬರ್ತಾ ಇದ್ದಾವೆ. ಈ ಮಳಲಿ ಸಂಸ್ಥಾನ ಮಠದಲ್ಲಿ ವರ್ಷಕ್ಕೊಂದಾವರ್ತಿ ಕಾರ್ತಿಕ ಶುದ್ಧ ಚತುರ್ದಶಿಯ ದಿನ ಈ ಮಳಲಿ ಸಂಸ್ಥಾನ ಮಠದ ಕರ್ತೃ ಪರಮ ತಪಸ್ವಿ ಲಿಂಗೈಕ್ಯ ಶ್ರೀ ಗುರು ನಾಗಾರ್ಜುನಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಅವತರಿಸಿದಂಥ ದಿನ ಅಂಥೇಳಿ ನಮ್ಮ ಪ್ರಶಾಂತ್ ರಿಪ್ಪನ್ಪೇಟೆಯವರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದರು. ಆಂಧ್ರದ ಮೂಲದಿಂದ ಅವರು ಬಂದು ಜಗದ್ಗುರು ರೇವಣಸಿದ್ಧರ ಆದೇಶದಂತೆ ಈ ಕ್ಷೇತ್ರದಲ್ಲಿ ಶ್ರೀಮದ್ ರಂಭಾಪುರಿ ಕಾಸಾ ಶಾಖಾ ಮಠವನ್ನು ಸ್ಥಾಪಿಸಿ ಈ ಮಠದ ಪರಂಪರೆಯನ್ನು ಬೆಳೆಸ್ತಾ ಇದ್ದಾರೆ. ಮಲೆನಾಡಿನ ಈ ಪ್ರಾಂತ ಪ್ರದೇಶದಲ್ಲಿ ಮಳಲಿ ಸಂಸ್ಥಾನ ಮಠಕ್ಕೆ ತನ್ನದೇ ಆದಂಥ ಇತಿಹಾಸ ಬೆಳೆದುಕೊಂಡು ಬಂದಂಥ ಪರಂಪರೆ ಇದೆ. ಈ ಮಠದಲ್ಲಿ ಇಂದಿಗೂ ಕೂಡ ಒಂದು ಪಾವಿತ್ರತೆ, ಪೂಜೆ ಪುನಸ್ಕಾರಗಳು ಭಕ್ತರ ಜನಮನದ ಮೇಲೆ ಅಗಾಧವಾದಂಥ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಇಂದಿಗೂ ಕೂಡ ಕರ್ತೃ ಗದ್ದಿಗೆಯಲ್ಲಿ ಸಾಮಾನ್ಯ ಜನರು ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ತಪಸ್ವಿಗಳ ಕ್ಷೇತ್ರ ಈ ಮಳಲಿ ಸಂಸ್ಥಾನ ಮಠ. ಶ್ರೀ ಗುರು ನಾಗಾರ್ಜುನಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹೊತ್ತಿಸಿದಂಥ ಈ ಜ್ಯೋತಿ ನಂದಾ ಜ್ಯೋತಿಯಾಗಿ ಈ ಭಾಗದ ಎಲ್ಲ ಜಾತಿಯ ಎಲ್ಲ ಜನಾಂಗದ ಒಂದು ಆಧ್ಯಾತ್ಮದ ಕೇಂದ್ರವಾಗಿ
ಕಾರ್ಯ ಮಾಡ್ತಾ ಇರುವಂಥದ್ದು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈ ಮಠದ ಕರ್ತೃವಿನಲ್ಲಿ ಈ ಭಾಗದ ಜನ ಒಂದು ಶ್ರದ್ಧಾ, ನಂಬಿಕೆ, ವಿಶ್ವಾಸಗಳನ್ನಿಟ್ಟು ಏನು ನಡೀತಾ ಇದ್ದಾರಲ್ಲ, ಅದಕ್ಕಿಂತ ಮಿಗಿಲಾದಂಥ ಸೌಭಾಗ್ಯ ಇನ್ನೊಂದು ಯಾವುದೂ ಕೂಡ ಇಲ್ಲ. ಈ ಕ್ಷೇತ್ರದಲ್ಲಿ ಹರಕೆಯನ್ನು ಹೊತ್ತು ಹೋದಂಥ ಭಕ್ತರ ಮನಸ್ಸಿಗೆ ತಕ್ಕಂತೆ ಆ ಹರಕೆ ಸಾಕಾರಗೊಂಡು ಅವರ ಬಾಳಿಗೆ ಬಲವನ್ನು ತಂದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಹಿಂದಿನ ಲಿಂಗೈಕ್ಯ ಶ್ರೀ ಶಟಸ್ಥಲ ಬ್ರಹ್ಮ ನಾಗಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಕೊನೆಯ ತಮ್ಮ ಜೀವನದ ಹಂತದಲ್ಲಿ ಮೂಲ ಗುರುಪೀಠವಾದಂಥ ರಂಭಾಪುರಿ ಮಹಾಪೀಠಕ್ಕೆ ಆಗಮಿಸಿ, ನನಗೆ ವಯಸ್ಸಾಗಿದೆ, ಮುಂದೆ ಈ ಮಠದ ಸಾರಥ್ಯವನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಒಬ್ಬ ಸಮರ್ಥ ಯೋಗ್ಯ ಒಟುವೊಂದನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರುಕುಲದಲ್ಲಿ ಅಧ್ಯಯನ ನಿರತರಾದಂಥ ಇಂದಿನ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳನ್ನು ನಿಯುಕ್ತಿ ಮಾಡಿ ಶ್ರೀಗಳು ಪಟ್ಟಾಭಿಷೇಕವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಇಲ್ಲಿ ತಾವೆಲ್ಲ ಸೇರಿ ಮಾಡಿದ್ದೀರಿ. ಬಹುಶಃ ನೀವು ಯಾರೂ ಊಹೆಯನ್ನು ಮಾಡಿದ್ದಿಲ್ಲ. ಮಳಲಿ ಮಠ ಇಷ್ಟೊಂದು ತ್ವರಿತವಾಗಿ ಸಮರೋಪಾದಿಯಲ್ಲಿ ಪ್ರಗತಿಯ ಕಾರ್ಯಗಳು ನಡೀತಾವು ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಿದ್ದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಒಂದೇ ಮಾತು ನಾವು ಹೇಳಿದ್ವಿ, ನಾವು ಈಗ ನಿಮಗೆ ಕೊಟ್ಟಂಥ ಮಠದ ಪಟ್ಟಾಧ್ಯಕ್ಷರು ಅವರ ಗುಣ ಸ್ವಭಾವಗಳ ಬಗ್ಗೆ ನಾವು ಈಗ ಹೇಳೋದಿಲ್ಲ, ದಿನ ಕಳೆದಂತೆ ನಿಮಗೆಲ್ಲ ಮನವರಿಕೆ ಆಗ್ತಾ ಇದೆ ಅಂತ. ಬಹುಶಃ ಆ ಮಾತಿನಂತೆ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರು ಶ್ರೀಮಠವನ್ನು ಅತ್ಯಂತ ಪರಿಶುದ್ಧಗೊಳಿಸಿ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡುವುದಷ್ಟೇ ಅಲ್ಲ, ಈ ಮುಳಲಿ ಸಂಸ್ಥಾನ ಮಠಕ್ಕಿರುವಂಥ ಭೂ ಸಂಪತ್ತೇನಿದೆ ಅದನ್ನು ಹದವರಿತು ಸಮಯಕ್ಕೆ ಸರಿಯಾಗಿ ಏನು ಕೃಷಿ ಕಾರ್ಯಗಳನ್ನು ಮಾಡಬೇಕು ಮಾಡಿ 1ಕ್ಕೆ 10 ಪಟ್ಟು ಅಡಿಕೆ ತೋಟವನ್ನು ಸಮೃದ್ಧವಾಗಿ ಬೆಳೆಸಿದಂಥ ಒಬ್ಬ ಕೃಷಿ ಋಷಿ ಅಂತ ಹೇಳಿದರೂ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇವತ್ತು ಈ ಮಠದ ಮೇಲೆ ಶ್ರೀಗಳವರು ಈ ಜಿಲ್ಲೆಯಾದ್ಯಂತ ಬಡವರೇ ಕರೀಲಿ ಶ್ರೀಮಂತರೇ ಕರೀಲಿ ಅವರೆಲ್ಲರ ಮನೆಗೆ ಹೋಗಿ ಧರ್ಮ ಕಾರ್ಯಗಳನ್ನು ಮಾಡಿ ಅವರು ಭಕ್ತಿ ಶ್ರದ್ಧೆಯಿಂದ ಕೊಟ್ಟಿದ್ದನ್ನು ಈ ಮಠಕ್ಕೆ ಉಪಯೋಗ ಮಾಡಿ ಒಂದು ನಯಾ ಪೈಸೆಯನ್ನು ಕೂಡ ಹಾಳು ಮಾಡದೆ ಒಂದು ರಚನಾತ್ಮಕ ಗುಣಾತ್ಮಕ ಕಾರ್ಯಗಳಿಗೆ ಬಳಸಿ ಇಷ್ಟೆಲ್ಲ ಅದ್ಭುತವಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಸಹ ಕಾರ್ಯದರ್ಶಿಗಳಾಗಿ ಕಾರ್ಯ ಮಾಡುತ್ತಿರುವಂಥ ಶಿವಮೊಗ್ಗ ಜಿಲ್ಲೆ ಬಿಳಕಿ ಹಿರೇಮಠದ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಮತ್ತು ಆ ಕಾರ್ಯಕಾರಿ ಸಮಿತಿಯವರು ಸೇರಿ ಮಳಲಿ ಸಂಸ್ಥಾನ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಅವರೆಲ್ಲ ವಹಿಸಿಕೊಟ್ಟಿದ್ದಾರೆ. ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಂಚಪೀಠ ಪರಂಪರೆಗೆ ಸಂಬಂಧಪಟ್ಟಂಥ ಭಾಳಷ್ಟು ಮಠಗಳಿದಾವೆ. ಆದರೆ ಆ ಮಠಗಳೆಲ್ಲವೂ ಒಮ್ಮನಸ್ಸಿನಿಂದ ಒಕ್ಕಟ್ಟಿನಿಂದ ಕಾರ್ಯ ಮಾಡಿದಂಥ ಇತಿಹಾಸ ಇದ್ದಿಲ್ಲ. ಆದರೆ ಇವತ್ತು ಸಹಕಾರ್ಯದರ್ಶಿಗಳಾದಂಥ ಬಿಳಕಿ ಹಿರೇಮಠದ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಈ ಒಂದು ಹೊಸ ಪ್ರಯತ್ನವನ್ನು
ಅವರೇನು ಮಾಡಿದರೂ ಅದನ್ನು ಕಂಡು ರಂಭಾಪುರಿ ಜಗದೊಳವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈ ಇಡೀ ಜಿಲ್ಲೆಯಾದ್ಯಂತ ವೀರಶೈವ ಧರ್ಮ ಸಂಸ್ಕೃತಿ, ಅದರ ಜೊತೆಗೆ ಇನ್ನುಳಿದ ಜನಾಂಗಗಳ ಹಿತರಕ್ಷಣೆ, ಮೇಲಾಗಿ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಂಥ ಪಂಚಪೀಠಗಳ ಹಿರಿಮೆ ಮಹತ್ವವನ್ನು ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಏನು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಜಿಲ್ಲಾ ಘಟಕ ಇವತ್ತು ಅನೇಕ ಯೋಜನೆಗಳನ್ನು ರೂಪಿಸಿಕೊಂಡು ಹೆಜ್ಜೆಯನ್ನು ಇಡ್ತಾ ಇದೆ. ಅವರು ಮಾಡುವಂಥ ಎಲ್ಲ ಕಾರ್ಯಗಳಿಗೆ ರಂಭಾಪುರಿ ಜಗದ್ಗುರು ಮೊದಲುಗೊಂಡು ಪಂಚಪೀಠದ ಎಲ್ಲ ಜಗದ್ಗುರುಗಳ ಅಂತಃಕರಣದ ಆಶೀರ್ವಾದ ಅವರ ಮೇಲೆ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಿನ್ನೆ ಈ ದಿನ ತಾವೆಲ್ಲ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನೋಡಿರ್ಬೋದು. ನಿನ್ನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬೀರೂರು ಪಟ್ಟಣದಲ್ಲಿ ಬಹುಶಃ 20 ವರ್ಷಗಳಿಂದ ಪಂಚಪೀಠದ ಜಗದ್ಗುರುಗಳ ಒಂದು ಸಂಘಟಿತವಾದಂಥ ಕಾರ್ಯಕ್ರಮ ನಡೆದಿದ್ದಿಲ್ಲ. ಬಹುಶಃ ನಿನ್ನೆ ಈ ದಿನ ಒಂದು ಹೊಸ ಇತಿಹಾಸವನ್ನು ಬರೆಯುವಂಥ ನಿಟ್ಟಿನಲ್ಲಿ ಅಲ್ಲಿ ಸೇರಿದಂಥ ಅಪಾರವಾದಂಥ ಭಕ್ತಸ್ತೋಮ ನಿಜವಾಗಲೂ ಎಲ್ಲ ಜಗತ್ತೊಳವರಿಗೆ ಅತ್ಯಂತ ಹರುಷವನ್ನು ತಂತು. ಕಾರಣಮಿನ ಕಾರ್ಯ ನ ಭವತಿ, ಕಾರಣವಿಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಆದರೆ ಬೀರೂರು ಪಟ್ಟಣದಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಶಿವಾನಂದ ಆಶ್ರಮ ಟ್ರಸ್ಟ್ ಇದೆ. ಆ ಟ್ರಸ್ಟಿನ ಆಶ್ರಯದಲ್ಲಿ ಅನೇಕ ನಿವೇಶನಗಳು ಆ ನಗರದಲ್ಲಿ ಅದಾವ. ಆದರೆ ಹಿಂದೆಂದೂ ಕೂಡ ಅವುಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಿದ್ದಿಲ್ಲ. ಬಹುಶಃ ಅದು ಜಗದ್ಗುರುವರ ಮಾರ್ಗದರ್ಶನದಲ್ಲಿ ಏನು ಅಲ್ಲಿ ನಮ್ಮ ದಸರಾ ಮಹೋತ್ಸವ ನಡೆದಾಗ ಬಾಳೆಹೊನ್ನೂರು ಕಾಸಾ ಶಾಖಾ ಮಠ ಬೀರೂರಿನಲ್ಲಿ ಹುಟ್ಟು ಹಾಕಿ ಆ ಮಠದ ಪ್ರಥಮ ಪಟ್ಟಾಧ್ಯಕ್ಷರನ್ನಾಗಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳನ್ನು ನಿಯುಕ್ತಿ ಮಾಡಿ ಆಶೀರ್ವಾದ ಮಾಡಿದ್ವಿ. ಶ್ರೀಗಳವರ ಕ್ರಿಯಾಶೀಲತೆ, ಭಕ್ತರೆಲ್ಲರ ಸಹಕಾರದಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಒಂದು ಮಂಗಲ ಮಂದಿರ, ಶಕ್ತಿ ಮಾತೆ ಚೌಡೇಶ್ವರಿ ಶಿಲಾ ದೇಗುಲದ ಉದ್ಘಾಟನೆ ನಿಮಿತ್ತ ಎಲ್ಲ ಜಗದ್ಗುರು ಆಗಮಿಸಿ ಅದ್ಭುತವಾದಂಥ ಕಾರ್ಯಕ್ರಮ ನಿನ್ನೆ ನಡೀತಿ ಅನ್ನುವಂಥ ಹರುಷದ ಮಾತನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ಇದೇ ನವೆಂಬರ್ ತಿಂಗಳ ಮಾರ್ಗಶಿರ ಶುದ್ಧ ಸಪ್ತಮಿ ಅಂದರೆ ನವೆಂಬರ್ 27ರಂದು ರಂಭಾಪುರಿ ಪೀಠದ ನವನಿರ್ಮಾಣ ಶಿಲ್ಪಿ ರಾಜಾದಿರಾಜ ಪೂಜಿತರಾದಂಥ ಶ್ರೀ ಜಗದ್ಗುರು ಶಿವಾನಂದ ರಾಜೇಂದ್ರ ಭಗವತ್ಪಾದರ ಪೀಠಾರೋಹಣದ ಶತಮಾನೋತ್ಸವ ಸಮಾರಂಭ ಇದೆ. ಆ ಸಮಾರಂಭಕ್ಕೆ ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಜಗದ್ಗುರುಗಳ ಶುಭಾಗಮನ ಆಗ್ತಾ ಇದೆ. ಈ ನಾಡಿನ ಅನೇಕ ಶಿವಾಚಾರ್ಯರ ಬಳಗ ಆ ಪವಿತ್ರವಾದಂಥ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಏನು ರಂಭಾಪುರಿ ಪೀಠಕ್ಕೂ ಮೈಸೂರಿನ ರಾಜ ಮನೆತನಕ್ಕೂ ಏನು ಸಂಬಂಧ ಇತ್ತು, ಆ ಸಂಬಂಧ ಮತ್ತೆ ಪುನರಾವರ್ತನೆಗೊಂಡಿರುವಂಥದ್ದು ಜಗತ್ತೊಳಗೆ ಅಷ್ಟೇ ಅಲ್ಲ, ಸಮಾಜದ ಎಲ್ಲ ಬಾಂಧವರಿಗೆ ಸಂತೋಷವನ್ನು ತಂದಿದೆ. 1885ರಲ್ಲಿ ಮೈಸೂರು ಮಹಾಸಂಸ್ಥಾನದ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು ಅಂದು ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಪೀಠವನ್ನು ಅಲಂಕರಿಸಿದರು.
ಅವರ ಕಾಲದಲ್ಲಿ ಚಾಮರಾಜೇಂದ್ರ ಒಡೆಯರವರು ಬಂದಿದ್ದರು. ಅದಾದ ನಂತರ ಶಿವಾನಂದ ಜಗದ್ಗುರುವರ ಕಾಲದಲ್ಲಿ 1931ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಹಾಪೀಠಕ್ಕೆ ಬಂದು ಹೋದಂಥ ಐತಿಹಾಸಿಕ ದಾಖಲೆ ಇದೆ. ಮತ್ತೆ 1941ರಲ್ಲಿ ಮತ್ತೊಮ್ಮೆ ಅದೇ ರಾಜಮನೆತನದ ಜಯಚಾಮರಾಜ ಒಡೆಯರವರು ಮಹಾ ಸಂಸ್ಥಾನಕ್ಕೆ ಆಗಮಿಸಿ ಆಶೀರ್ವಾದ ಪಡ್ಕೊಂಡಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಆ ನಂತರದಲ್ಲಿ ಬಂದಂಥ ಶ್ರೀಕಂಠದತ್ತ ಒಡೆಯರವರು ಅವರು ಹಲವಾರು ಕಾರಣಾಂತರಗಳಿಂದ ರಂಭಾಪುರಿ ಪೀಠಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಆದರೆ ಶಿವಾನಂದ ಜಗದ್ಗುರುವರ ಶತಮಾನೋತ್ಸವ ಇರುವ ಕಾರಣ ಆ ಹಳೆಯ ನೆನಪುಗಳನ್ನು ಉಂಟು ಮಾಡಲಿಕ್ಕೆ ಮಹಾ ಸಂಸ್ಥಾನದಿಂದ ಮಠದ ಪ್ರತಿನಿಧಿಗಳಾಗಿ ಮಹಾರಾಜರಲ್ಲಿಗೆ ಕಳಿಸಿದಾಗ ಇಂದಿನ ಯದುವೀರ ಕೃಷ್ಣದತ್ತ ಚಾಮರಾಜೇಂದ್ರ ಒಡೆಯರವರು ಬಹಳ ಸಂತೋಷದಿಂದ ಒಪ್ಪಿ ಸಮಾರಂಭದ ಉದ್ಘಾಟನೆಗಾಗಿ ಬರ್ತಾ ಇದ್ದಾರೆ. ಕೇಂದ್ರದ ಜಲಶಕ್ತಿ ಮತ್ತು ವಿದ್ಯುತ್ ರೈಲ್ವೆ ಖಾತೆ ಸಚಿವರಾದಂಥ ವಿ ಸೋಮಣ್ಣವರು ಕೂಡ ಬರ್ತಾ ಇದ್ದಾರೆ. ಮತ್ತು ಕ್ಷೇತ್ರದ ಶಾಸಕರಾದಂಥ ಟಿ ಡಿ ರಾಜೇಗೌಡರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂಥ ಸಿ ಟಿ ರವಿಯವರು ಇನ್ನೂ ಅನೇಕ ಗಣ್ಯಮಾನ್ಯರು ಆ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ನಡೆಯುವಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಯಶಸ್ವಿಗಾಗಿ ಬಂದಂಥ ಎಲ್ಲ ಭಕ್ತರಿಗೆ ಅನ್ನ ದಾಸೋಹ ನೆರವೇರಿಸಲಿಕ್ಕೆ ಮಳಲಿ ಸಂಸ್ಥಾನ ಮಠದಿಂದ 1 ಲಕ್ಷ ರೂಪಾಯಿಗಳನ್ನು ಸಮರ್ಪಣೆ ಮಾಡಿರುವಂಥದ್ದು. ಈ ಮಳಲಿ ಸಂಸ್ಥಾನ ಮಠ ಮೂಲ ಗುರುಪೀಠದಲ್ಲಿ ಏನೊಂದು ಕೃತಜ್ಞತಾ ಶ್ರದ್ಧಾಭಕ್ತಿಯನ್ನು ಇಟ್ಟಿದೆ. ಅದುವೇ ಈ ಮಠದ ಶ್ರೇಯಸ್ಸಿಗೆ ಒಂದು ಭದ್ರವಾದಂಥ ಅಡಿಪಾಯ ಆಗಿದೆ ಅನ್ನುವಂಥ ಹರ್ಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಒಟ್ಟಾರೆ ಈ ವರ್ಷದ ಕಾರ್ತಿಕ ಧರ್ಮ ದೀಪೋತ್ಸವ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ತಾವೆಲ್ಲರೂ ಕೂಡ ದೀಪ ಬೆಳಗಿಸಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೀರಿ. ನಾವು ಕೂಡ ನಾಳೆ ಶ್ರೀ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ಹುಣ್ಣಿಮೆಯ ಪವಿತ್ರ ಪರ್ವಕಾಲದಲ್ಲಿ ಅಲ್ಲಿಯೂ ಕೂಡ ಧರ್ಮ ದೀಪೋತ್ಸವ, ಶ್ರೀ ವೀರಭದ್ರೇಶ್ವರ ರಥೋತ್ಸವ ಕೂಡ ನಡೀತಾ ಇದೆ. ಹೀಗಾಗಿ ಸಮಾರಂಭದ ನಂತರ ಪ್ರತಿ ವರ್ಷ ಮಳಲಿ ಸಂಸ್ಥಾನ ಮಠದಿಂದ ಪೀಠಕ್ಕೆ ದಯಮಾಡಿಸುವಂಥದ್ದು ಸಂಪ್ರದಾಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಪವಿತ್ರ ಸಮಾರಂಭದಲ್ಲಿ ಇವತ್ತಿನ ದಿನ ಯಡಿಯೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮಿಗಳು, ಬಂಕಾಪುರ ಮಠದ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಬೀರೂರು ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರು ಎಲ್ಲರ ಪರವಾಗಿ ತಮ್ಮ ಒಡಲ ನುಡಿಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತು ಈ ಮಠದ ಪಟ್ಟಾಧ್ಯಕ್ಷರಂಥ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರು ಎಲ್ಲರ ಸಹಕಾರ, ಸೇವಾ ಮನೋಭಾವನೆಯನ್ನು ಅತ್ಯಂತ ಪ್ರೀತಿ ಅಭಿಮಾನದಿಂದ ಸ್ವೀಕಾರ ಮಾಡಿ ಈ ಮಠದ ಪ್ರಗತಿಗೆ ಏನು ಅವರು ಒಂದು ಹೊಸ ಇತಿಹಾಸವನ್ನು ಕಲ್ಪಿಸಿ ಕೊಡ್ತಾ ಇದ್ದಾರಲ್ಲ, ಅದು ಈ ಮಲೆನಾಡಿನ ಎಲ್ಲ ಭಕ್ತರಿಗೆ ಹಂಡೆ ಹಾಲು ಕುಡಿದಷ್ಟು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಬಹುಶಃ ಈ ಮಠದ ಇತಿಹಾಸ, ಬೆಳೆದುಕೊಂಡು ಬಂದಂಥ ಪರಂಪರೆ ಮತ್ತು ಎಲ್ಲ ಜನಾಂಗದ ಜೊತೆಗೆ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡು ಕೆಲಸ ಮಾಡುವಂಥ ವಿಚಾರಗಳನ್ನು ರಿಪ್ಪನ್ಪೇಟೆ ಪ್ರಶಾಂತ್ ಅವರು ಸವಿಸ್ತಾರವಾಗಿ ತಮ್ಮೆಲ್ಲರಿಗೆ ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದಾರೆ ಅನ್ನುವಂಥ ಹರ್ಷ ವ್ಯಕ್ತಪಡಿಸಿ ಶ್ರೀ ಮಂಜುನಾಥ್ ಗೌಡರು ಈ ಸಮಾರಂಭದಲ್ಲಿ ಬಂದು ಪಾಲ್ಗೊಂಡು ಕಾರಣಾಂತರದಿಂದ ನಿರ್ಗಮಿಸಿದರು. ಕ್ಷೇತ್ರದ ಶಾಸಕರಾದಂಥ ಆರ್ ಜ್ಞಾನೇಂದ್ರ ಅವರು ಕೂಡ ಮಾತನಾಡಿ ನಿರ್ಗಮಿಸಿದರು. ವಿಧಾನ ಪರಿಷತ್ತಿನ ಸದಸ್ಯರಾದಂಥ
ಡಾಕ್ಟರ್ ಧನಂಜಯ ಸರ್ಜೆ ಅವರು ಒಬ್ಬ ಆಧ್ಯಾತ್ಮ ಜೀವಿಯಂತೆ ಅವರು ಯಾವುದೇ ಸಮಾರಂಭದಲ್ಲಿ ಮಾತನಾಡಿದರೂ ಸಾಹಿತ್ಯಾತ್ಮಕವಾದಂಥ ಮೌಲಿಕ ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆಗೆ ಅವರು ಹಂಚಿಕೊಂಡಿದ್ದಾರೆ.